ಏನ್ರಿ ಎಲ್ಲ ಖಾಲಿ ಇದೆ, ಅನ್ನ ಸಾರಿಲ್ಲಿ ತಿಂದ್ ಹಾಕಿದ್ರೆ ಖಾಲಿ ಆಗಲ್ವಾ ಹೇಗೆ? ಯಾರು ತಿಂದ್ರು? ಅತ್ತೆ ಮಾವ ತಿಂದ್ರು, ನಾನು ನಮ್ಮ ಯಜಮಾನ್ರು ತಿಂದ್ವಿ, ವಸುನು ಮಕ್ಳು ತಿಂದ್ರು. ಅಬಿಗೆ ಆಫೀಸ್ಗೆ ಕ್ಯಾರಿಯರು ಕಳ್ಸಿದ್ವಿ. ಮತ್ ನೀವೆಲ್ಲ ತಿಂದ್ರೆ ನಾವು ತಿನ್ಬಾರ್ದಾ? ನೀವು ತಿನ್ನಿ, ಯಾರ್ ಬೇಡ ಅಂದಿದ್ದಾರೆ? ತಿನ್ನೋದು ಕೂಟ ಇರ್ಬೇಕು ತಾನೆ. ಇಲ್ಲ ಅಂದ್ರೆ ಮಾಡ್ಕೊಳ್ಳಿ, ಯಾರ್ ಬೇಡ ಅಂದ್ರು? ಮನೇಲಿ ಎಲ್ರಿಗೂ ಅಡಿಗೆ ಮಾಡಿದವರು ನಮಗೇಕೆ ಮಾಡ್ಲಿಲ್ಲ? ಯಾಕ್ ಮಾಡ್ಬೇಕು? ನಾವು ಈ ಮನೆ ಭಾಗನೇ ಅಲ್ವಾ? ನೀವು ಮನೆ ಬಿಟ್ಟು ಹೋಗ್ತಿದ್ದೀರಲ್ವಾ? ಹಾರಿಕಾ ಅಖಿಲ್ ಹೋಗ್ತಿದ್ದಾರೆ ಕಣ್ರೆ, ನಾನಲ್ವೇ? ನೀವು ಕೂಡ ಹಾರಿಕನ್ ಪಾರ್ಟಿನೇ ಅಲ್ವಾ? ಏನಾಯ್ತು ಹಾರಿಕಾ? ನೋಡಕ್ಕೆ ಇವ್ರು ನಮಗೆ ಅಡ್ಗೆನೇ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅತ್ಗೆ ಸ್ಕ್ವೇರ್ ಯಾಕೆ ಮಾಡ್ಬೇಕು ಮೈದ್ನಾ? ರಿವೆಂಜ್ ತಗೊಳ್ತಿದ್ದೀರಾ? ಹೌದು, ಮನೆ ಬಿಟ್ಟು ಹೊರಟು ಹೋಗ್ತಿದ್ದೀರಾ? ನೀವು ಹೀಗೆ ಮಾಡಿದ್ರೆ ಇಲ್ಲಿ ಹೇಗಿರೋದು? ಬೆಳಿಗ್ಗೆ ಕಾಫಿ ಕೊಡ್ಲಿಲ್ಲ, ನಮ್ಮ ರೂಮ್ ಬೇರೆ ಕಿತ್ಕೊಂಡಿದ್ದೀರಾ, ಇವಾಗ ಅಡಿಗೆನೂ ಮಾಡ್ಲಿಲ್ಲ. ನಾವು ಹೊರಟೋಗ್ತೀವಿ. ಹೊರಟೋಗಿ, ಯಾರ್ ಬೇಡ ಅಂದ್ರು? ನಡಿ ವಸು. ನಮ್ ಮೇಲೆ ಹೀಗ್ ಹಾಗೆ ಸಾಧಿಸ್ತಿದಾರಲ್ಲೋ. ಅವ್ರು ಹಾಗೆ ಸಾಧಿಸಿದ್ರೆ ನಾವು ಹಠ ಸಾಧಿಸೋಣ. ನಮ್ ತಂಟೆಗೆ ಬಂದ್ರೆ ತಗ್ಗೋದೇ ಇಲ್ಲ. ಆದ್ರೆ ತುಂಬಾ ಹಸುವಾಗ್ತದೆ ಅಖಿಲ್. 10 ನಿಮಿಷ ಇರು, ಅಡಿಗೆ ಮಾಡ್ತೀನಿ ನಾನು. ಏನೋ ನೀನ್ ಹೋಗಿ ಅಡಿಗೆ ಮಾಡ್ತೀಯಾ? ಯಾಕೆ ಬೆಳಿಗ್ಗೆ ಕಾಫಿ ಮಾಡಿರ್ಲಿಲ್ವಾ? ಬೇಡ ಅಖಿಲ್, ಹೊರಗಡೆಯಿಂದ ತರಿಸ್ಬಿಡು. ಇಲ್ಲಿದ್ರೆ ಹೊರಗಡೆ ರೆಸ್ಟೋರೆಂಟಿಗೆ ಹೋಗಿ ತಿನ್ಬಿಡೋಣ. ಹೊರಗಡೆ ಊಟ ತಿಂದ್ರೆ ಹೆಲ್ತ್ ಡ್ಯಾಮೇಜ್ ಆಗುತ್ತೆ ಹಾರಿಕಾ. ನೀನ್ ಮಾಡೋ ಅಡಿಗೆ ತಿಂದ್ರೆ ಸೀದಾ ಮೇಲೆ ಹೋಗ್ತೀವೋ. ಅದಿನ್ನೂ ಒಳ್ಳೇದಲ್ವಾತೆ, ಯಾವ ಪ್ರಾಬ್ಲಮ್ ಇರಲ್ಲ. ನನಗೆ ಈಗ್ಲೇ ಸಾಯಕ್ ಇಷ್ಟ ಇಲ್ಲ ಅಖಿಲ್. ನಾಳೆನೋ ನಾಡಿದ್ದು ಹೊರಗಡೆ ಹೋಗಿ ಹಾಯಾಗಿ ಬದುಕೋಣ ಹನಿ. ಅಲ್ಲಿವರೆಗೂ ಬದುಕಿರ್ಬೇಕಲ್ಲೋ, ಹಸ್ಕೊಂಡೇ ಹೋಗೋ ತರ ಇದೀವಿ ಅಮ್ಮ. ಹೊರಗಡೆ ಫುಡ್ ತಿಂದ್ರೆ ಹೊಟ್ಟೆ ಕೆಡತ್ತೆ, ನನ್ನ ಅಡ್ಗೆ ತಿನ್ನಲ್ಲ ಅಂತಿದ್ದೀರಾ? ಒಂದ್ ಕೆಲಸ ಮಾಡೋಣ, ಇದೊಂದ್ಸಲ ತಲಾ 1 ಗ್ಲಾಸ್ ತಣ್ಣೀರ್ ಕುಡಿದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಏನಂತೀರಾ? ಇಂಥ ಬಾಳಿ ತಣ್ಣೀರ್ ಕುಡ್ದು ಪ್ರಾಣ ಉಳಿಸ್ಕೋಬೇಕಾ? ಛೀ, ನಿಮ್ ಜೊತೆ ಬಂದಿದ್ದಕ್ಕೆ ನಾನ್ ಹಸ್ಕೊಂಡಿರ್ಬೇಕಾಗಿದ್ಯಲ್ಲೋ. ನಿನ್ ಯಾರು ನಮ್ ಜೊತೆ ಇರೋಂದಿದ್ದು? ಆರ್ತಿ ಎತ್ಬಿಟ್ಟು ಕರ್ದು. ನಾವ್ ಹೋಗ್ತಿದೀವಿ ಅಂತ ಅತ್ತೆ ಮಾವಂಗ ಹೋಗಿ ಹೇಳ್ಬಿಟ್ಟು ಬರೋಣ. ನಡಿ ನಡಿ. ನಾವ್ ವಿಷಯ ಹೇಳಿದ್ರೆ ನಾವಿಬ್ರು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ ವಿಷಯ ಸ್ಕ್ವೇರ್ ಹೇಳ್ಬಿಡ್ತಾರೆ. ಒಂದ್ ಹೊತ್ತು ಹಸ್ಕೊಂಡಿದ್ರೆ ಏನೂ ಆಗಲ್ಲ, ಕುಡೀರಿ. ತಗೋ ಕುಡಿ. ನೀನ್ ಕುಡಿ ಹಾರಿಕಾ. ಸಾಕು. ನೀನ್ ಬಾ ಹಾರಿಕಾ, ಬಾ ನನ್ ಜೊತೆ ಬಾ. ಪಾಪ, ಹಾರಿಕಾಗ್ ತುಂಬಾ ತೊಂದರೆ ಕೊಡ್ತಿದ್ದೀವೇನೋ ಅಕ್ಕ. ಅವಳಿಗೆ ಬುದ್ಧಿ ಬರ್ಬೇಕು ಅಂದ್ರೆ ಇಂಥ ಶಿಕ್ಷೆ ಆಗ್ಲೇಬೇಕು ವಸು. ನೀನೇನ್ ಫೀಲ್ ಆಗ್ಬೇಡ. ದೊಡ್ಡವರು ಅಂತ ಸುಮಂಗಲಿ ಚಿಕ್ಕಮ್ಮಂಗಾದ್ರೂ ನಾವು ಊಟ ಉಳಿಸ್ಬೇಕಿತ್ತು. ಮೊದ್ಲು ಬದಲಾಗ್ಬೇಕಾಗಿರೋದು ಅವರೇ ವಸು. ಅವ್ರು ಬದಲಾದ್ರೆ ಆಟೋಮೆಟಿಕ್ ಆಗಿ ಹಾರಿಕಾನು ಬದಲಾಗ್ತಾಳೆ. ನಾವು ಮಾಡ್ತಿರೋದು ಕರೆಕ್ಟೇ ವಸು, ನೀನೇನ್ ವರಿ ಮಾಡ್ಬೇಡ. ನೀನ್ ಹೇಳೋದು ನಿಜಾನೇ ಅಕ್ಕ. ಸರಿ ನಡಿ.
ತಾತ ಅಪ್ಪ ಹೇಗಿದ್ದೀರಾ ತಾತ? ಅಜ್ಜಿ ಹೇಗಿದ್ದಾರೆ? ನಾವು ಚೆನ್ನಾಗಿದ್ದೀವಪ್ಪ. ನೀನ್ ಹೇಗಿದೆಯೋ? ಫೈನ್ ತಾತ. ಅಮ್ಮನ್ ಕರ್ಕೊಂಡ್ ಬರ್ಲಿಲ್ವಾ ಅಪ್ಪ? ಇಲ್ಲಮ್ಮ, ನಾನು ಅಳಿಯಂದ್ರ ಜೊತೆಗೆ ಆಫೀಸಿಂದ ಬಂದೆ. ಆದ್ರೆ ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ನಲ್ಲಮ್ಮ. ನೀವು ಆರಾಮಾಗಿ ಮಾತಾಡ್ತಾ ಇರಿ, ನಾನೋಗಿ ಫೈಲ್ ತಗೊಂಡ್ಬರ್ತೀನಿ. ಸರಿನಪ್ಪ. ಅಪ್ಪ ಕೂತ್ಕೊಳ್ಳಿ. ಅಷ್ಟ್ ಬೇಗ ಹೊರಟ್ಬಿಟ್ರ ಅಪ್ಪ? ಇವತ್ತಿಲ್ಲೇ ಇರ್ಬೋದಲ್ಲ ತಾತ?